ಆತ್ಮೀಯ ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಸ್ನೇಹಿತರೆ, ಇತ್ತೀಚೆಗೆ ವೆನಿಜುವೆಲಾ ಅತ್ಯಂತ ಭಯಂಕರ ಭೂಕಂಪವನ್ನು ಕಂಡಿದೆ ಸ್ನೇಹಿತರೆ. ಅದಕ್ಕಾಗಿ ವೆನಿಜುವೆಲಾದ ಸಹಾಯಕ್ಕಾಗಿ ಭಾರತ ಸರ್ಕಾರ ಮಾನವೀಯ ನೆರವು ಮತ್ತು ತುರ್ತು ಈ ವಿಪತ್ತು ಪರಿಹಾರ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಸ್ನೇಹಿತರೆ. ಹಾಗಾಗಿ ಈ ಎಕ್ಸಾಮ್ ದೃಷ್ಟಿಯಿಂದ ವಿವಿಧ ಕಾರ್ಯಾಚರಣೆಗಳು ಅತ್ಯಂತ ಮಹತ್ವದನಿಸ್ತವೆ ಸ್ನೇಹಿತರೆ. ಹಾಗಾದರೆ ಮೂಲತಃ ಈ ಕಾರ್ಯಾಚರಣೆ ಎಂದರೇನು ಅಂತ ಕೇಳಿದಾಗ, ಯಾವುದೇ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ವ್ಯವಸ್ಥಿತ ಒಂದು ಕೆಲಸ ಮಾಡುವುದನ್ನೇ ಕಾರ್ಯಾಚರಣೆ ಅಂತೇಳಿ ಕರಿತೇವೆ. ಮೂಲತಃ ಕಾರ್ಯಾಚರಣೆಯಲ್ಲಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆ ಒಂದು, ನೆಕ್ಸ್ಟ್ ಸ್ಥಳಾಂತರ ಕಾರ್ಯಾಚರಣೆ, ಹೀಗೆ ಎರಡು ವಿಧಗಳನ್ನು ಮಾಡ್ತೇವೆ. ಈ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರವನ್ನು ಸಾಮಾನ್ಯವಾಗಿ ಯಾವುದೇ ಒಂದು ನೈಸರ್ಗಿಕ ಈ ವಿದ್ಯಮಾನಗಳಾದ ಭೂಕಂಪ ಆಗಿರ್ಬೋದು, ಪ್ರವಾಹ ಪರಿಸ್ಥಿತಿಗಳು ಉಂಟಾದರೆ ಆ ರಾಷ್ಟ್ರದ ನೆರವಿಗಾಗಿ ಇನ್ನೊಂದು ರಾಷ್ಟ್ರ ಧಾವಿಸಿ ಬರುವುದನ್ನು ಒಂದು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆ ಅಂತೇಳಿ ಗುರುತಿಸ್ತೇವೆ. ನೆಕ್ಸ್ಟ್ ಸ್ಥಳಾಂತರ ಕಾರ್ಯಾಚರಣೆ ಎಂದರೇನು? ಯಾವುದೇ ಎರಡು ರಾಷ್ಟ್ರಗಳಲ್ಲಿ ಯುದ್ಧೋಪಾದಿ ಅಥವಾ ಯುದ್ಧದ ಸ್ಥಿತಿ ನಿರ್ಮಾಣವಾದಲ್ಲಿ ಆ ಒಂದು ರಾಷ್ಟ್ರಗಳಲ್ಲಿಯ ನಮ್ಮ ನಾಗರಿಕರನ್ನು, ನಮ್ಮ ಪೌರರನ್ನು ಇವ್ಯಾಕ್ಯುವೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿಂದ ಜನರನ್ನು ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಸ್ಥಳಾಂತರ ಕಾರ್ಯಾಚರಣೆಯನ್ನು ಮಾಡ್ತೇವೆ ಸ್ನೇಹಿತರೆ. ಉದಾಹರಣೆಗಾಗಿ ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ, ಈ ರೀತಿಯಾಗಿ ಸ್ಥಳಾಂತರ ಕಾರ್ಯಾಚರಣೆಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಇತ್ತೀಚೆಗೆ 2026ರ ಈ ವೆನಿಜುವೆಲಾ ಭೂಕಂಪದಲ್ಲಿ ಈ ಒಂದು ರಾಷ್ಟ್ರಕ್ಕೆ ಸಹಾಯ ನೀಡುವ ಉದ್ದೇಶದಿಂದ ಭಾರತ ಸರ್ಕಾರ ಆಪರೇಷನ್ ಅಮಿಸ್ತಾದ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದೆ ಸ್ನೇಹಿತರೆ. ಹಾಗಾಗಿ ನಾವು ಇತ್ತೀಚಿನ ಈ 2024, 25, 26ಗಳಲ್ಲಿ ಭಾರತ ಸರ್ಕಾರ ಕೈಗೊಂಡ ವಿವಿಧ ಈ ಕಾರ್ಯಾಚರಣೆಗಳನ್ನು, ಅದು ಸ್ಥಳಾಂತರ ಕಾರ್ಯಾಚರಣೆ ಆಗಿರ್ಬೋದು, ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ವಿವರವಾಗಿ ನೋಡೋಣ ಸ್ನೇಹಿತರೆ. ಜೊತೆಗೆ ಭಾರತ ಸರ್ಕಾರ ಕೈಗೊಂಡ ಇತರ ಪ್ರಮುಖ ಕಾರ್ಯಾಚರಣೆಗಳನ್ನು ಕೂಡ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಮೊದಲು ನಾವು ಈ ಸ್ಥಳಾಂತರ ಕಾರ್ಯಾಚರಣೆ ಬಗ್ಗೆ ನೋಡೋಣ ಸ್ನೇಹಿತರೆ. ಇವ್ಯಾಕ್ಯುವೇಷನ್ ಕಾರ್ಯಾಚರಣೆಗಳು ಮೂಲತಃ 1990ರಲ್ಲಿ ಕುವೈತ್ ಏರ್ ಲಿಫ್ಟ್ ಅನ್ನೋದು ಈ ಒಂದು ಭಾರತ ಸರ್ಕಾರ, ವಿಶೇಷವಾಗಿ ಭಾರತೀಯ ವಾಯುಪಡೆ ಕೈಗೊಂಡ ಒಂದು ಕಾರ್ಯಾಚರಣೆಯಾಗಿದೆ. ಇದನ್ನು ಜಗತ್ತಿನ ಅತಿ ದೊಡ್ಡ ನಾಗರಿಕ ಏರ್ ಲಿಫ್ಟ್ ಅಂದ್ರೆ ವಿಮಾನಯಾನದ ಮೂಲಕ ಅಲ್ಲಿ ಸಿಲುಕಿಕೊಂಡ ಭಾರತೀಯರನ್ನು ಏರ್ ಲಿಫ್ಟ್ ಮಾಡಿದ ಒಂದು ಪ್ರಮುಖ ಕಾರ್ಯಾಚರಣೆ ಸ್ನೇಹಿತರೆ. ಈ ಮೂಲಕ 1,70,000 ಭಾರತೀಯರನ್ನು ಸ್ಥಳಾಂತರ ಮಾಡಲಾಯಿತು. ಸುಮಾರು 500ಕ್ಕೂ ಅಧಿಕ ಏರ್ ಇಂಡಿಯಾ ವಿಮಾನಗಳನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ ಸ್ನೇಹಿತರೆ. ಮೂಲತಃ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಕುವೈತಿನಲ್ಲಿ ಸಿಲುಕಿದ ಭಾರತೀಯರನ್ನು ಏರ್ ಲಿಫ್ಟ್ ಮಾಡಲಾಯಿತು ಸ್ನೇಹಿತರೆ. ಯಾವಾಗ? 1990. ನೆಕ್ಸ್ಟ್ ಆಪರೇಷನ್ ಸುಕೂನ್ 2006ರಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ನ ಯುದ್ಧದಲ್ಲಿ ಲೆಬನಾನ್ನಲ್ಲಿ ಸಿಲುಕಿದ ಭಾರತೀಯರನ್ನು ಬೇರೂತ್ ಈ ಒಂದು ಬಂದರಿನ ಮೂಲಕ ಸಮುದ್ರದ ಮೂಲಕ ಭಾರತೀಯ ನೌಕಾಪಡೆ ಏನು ಮಾಡ್ತದೆ, ಅಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರ್ತದೆ. ಈ ಜೊತೆಗೆ ಕೇವಲ ಭಾರತೀಯ ಪ್ರಜೆಗಳನ್ನು ತರುವುದರ ಜೊತೆಗೆ ನೇಪಾಳ, ಶ್ರೀಲಂಕಾ ಮತ್ತು ಇತರ ದೇಶದ ಪ್ರಜೆಗಳನ್ನು ಕರೆತರುವ ಕೆಲಸವನ್ನು ಭಾರತೀಯ ನೌಕಾಪಡೆ ಮಾಡ್ತದೆ ಸ್ನೇಹಿತರೆ. ನೆಕ್ಸ್ಟ್ 2011ರಲ್ಲಿ ಆಪರೇಷನ್ ಸೇಫ್ ಹೋಮ್ ಕಮಿಂಗ್, ಲಿಬಿಯಾದ ಅಂತರ್ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರುವ ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ. ಅಲ್ಲಿ ವಾಯು ಮತ್ತು ಜಲ ಎರಡೂ ಮಾರ್ಗಗಳ ಮೂಲಕ ಸುಮಾರು 15,400ಕ್ಕೂ ಅಧಿಕ ಭಾರತೀಯರನ್ನು ಸ್ಥಳಾಂತರ ಮಾಡಲಾಗ್ತದೆ. ನೆಕ್ಸ್ಟ್ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, 2015ರಲ್ಲಿ ನೇಪಾಳ ಭಯಂಕರ ಭೂಕಂಪದಿಂದ ಒಂದು ತಾಂಡವಾಡ್ತಿತ್ತು. ಅಂಥ ಸಂದರ್ಭದಲ್ಲಿ ಭಾರತ ಆಪರೇಷನ್ ಮೈತ್ರಿ ಅನ್ನೋ ಕಾರ್ಯಾಚರಣೆಯಡಿ ಭೂಕಂಪ ಪೀಡಿತ ಪ್ರದೇಶದಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ತದೆ. ನೆಕ್ಸ್ಟ್ 2015ರ ಸಂದರ್ಭದಲ್ಲಿ ಆಪರೇಷನ್ ರಾಹತನ್ನು ನಡೆಸಲಾಗ್ತದೆ. ಯೆಮನ್ನಲ್ಲಿ ಸಿಲುಕಿದ ಭಾರತೀಯರನ್ನು ವಾಯುಪಡೆ ಮತ್ತು ನೌಕಾಪಡೆಯನ್ನು ಬಳಸಿಕೊಂಡು ಭಾರತೀಯ ಪ್ರಜೆಗಳು ಹಾಗೂ ಬೇರೆ ಬೇರೆ ದೇಶಗಳ ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆತರುವ ಕೆಲಸವನ್ನು ಮಾಡಲಾಗ್ತದೆ 2015ರಲ್ಲಿ ಆಪರೇಷನ್ ರಾಹತ್ ಮೂಲಕ. ನೆಕ್ಸ್ಟ್ 2016ರಲ್ಲಿ
ಆಪರೇಷನ್ ಸಂಕಟ ಮೋಚನ. ಸ್ನೇಹಿತರೆ, ಸುಡಾನದ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಸುಡಾನದ ಅಲ್ಲಿ ಏನಾಗ್ತದೆ, ಅಂತರ್ಯುದ್ಧ ನಡೆದಿರ್ತದೆ, ಜೂಬಾ ಸಂಘರ್ಷ ಅಂತೇಳಿ ನಾವು ಕರಿತೇವೆ. ಅಲ್ಲಿ ಸಿಲುಕಿಕೊಂಡ ಭಾರತೀಯ ಪ್ರಜೆಗಳನ್ನು ಇಂಡಿಯನ್ ಏರ್ಫೋರ್ಸ್ ಏನು ಮಾಡ್ತದೆ, ಈ ವಿಮಾನಗಳ ಮೂಲಕ ಕರೆತರುವ ಒಂದು ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್ 2018ರಲ್ಲಿ ಆಪರೇಷನ್ ನಿಸ್ತಾರ್ ಅಡಿ ಯಮನನ ಸೋಕ್ರೋಟಾ ದ್ವೀಪದಲ್ಲಿ ಭಾರತೀಯ ಪ್ರಜೆಗಳು ಸಿಲುಕಿಕೊಂಡಿರ್ತಾರೆ. ಅವಾಗ ಏನು ಮಾಡ್ತದೆ, INS ಸುನ್ಯಾನ ಮೂಲಕ ಅಲ್ಲಿ ಸಿಲುಕಿಕೊಂಡಿರುವ ಭಾರತದ ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆತರಲಾಗ್ತದೆ. ನೆಕ್ಸ್ಟ್ 2020ರಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಆಪರೇಷನ್ ಸಮುದ್ರ ಸೇತು ಮೂಲಕ ನೌಕಾಪಡೆಗಳಿಂದ ಈ ವಿವಿಧ ದೇಶಗಳಲ್ಲಿಯ ಭಾರತೀಯರನ್ನು ಭಾರತಕ್ಕೆ ಕರೆತರುವ ಪ್ರಯತ್ನವನ್ನು ಮಾಡಲಾಗ್ತದೆ. ಇದು ಸಮುದ್ರಯಾನದ ಮೂಲಕವಾದರೆ ಆಪರೇಷನ್ ವಂದೇ ಭಾರತ ಅಡಿ ಜಾಗತಿಕ ವಿವಿಧ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ಈ ಏರ್ಫೋರ್ಸ್ ಮೂಲಕ ಅಥವಾ ವಾಯುಯಾನದ ಮೂಲಕ ತರುವ ಕೆಲಸವನ್ನು ಈ ಆಪರೇಷನ್ ವಂದೇ ಭಾರತ ಕಾರ್ಯಾಚರಣೆ ಅಡಿ ಮಾಡಲಾಯಿತು. ಸೊ 2020ರಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಆಪರೇಷನ್ ಸಮುದ್ರ ಸೇತು ಮತ್ತು ಆಪರೇಷನ್ ವಂದೇ ಭಾರತ ಭಾಳ ಇಂಪಾರ್ಟೆಂಟ್ ಅದಾವು. ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ 2021ರಲ್ಲಿ ನಡೀತದೆ. ಮೂಲತಃ ಯಾವಾಗ ಅಮೇರಿಕಾ ಈ ಅಫ್ಘಾನಿಸ್ತಾನವನ್ನು ಬಿಟ್ಟು ಮರಳಿ ಅಮೇರಿಕಾಕ್ಕೆ ಹೋಗ್ತದೋ, ಅಲ್ಲಿಯ ಮಿಲಿಟರಿಯನ್ನು ಡಿಮಿಲಿಟರೈಸ್ ಮಾಡ್ತದೋ, ಆಗ ಅಫ್ಘಾನಿಸ್ತಾನ ಅಕ್ಷರಶಃ ಒಂದು ಯುದ್ಧ ಭೂಮಿಯಾಗಿ ಪರಿಣಮಿಸಿರ್ತದೆ. ಅಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ಇವ್ಯಾಕ್ಯುವೇಟ್ ಮಾಡುವ ಸಂದರ್ಭದಲ್ಲಿ ಅಥವಾ ಸ್ಥಳಾಂತರ ಮಾಡುವ ಉದ್ದೇಶದಿಂದ ಆಪರೇಷನ್ ದೇವಿ ಶಕ್ತಿಯನ್ನು ಕೈಗೊಳ್ಳಲಾಗ್ತದೆ. ಸೊ ನೇರವಾಗಿ ಆಪರೇಷನ್ ದೇವಿ ಶಕ್ತಿ ಅಂದರೆ ಅಫ್ಘಾನಿಸ್ತಾನ. ಕಾಬೂಲು ಪತನದ ನಂತರ ಭಾರತೀಯರು ಹಾಗೂ ಅಫ್ಘಾನ್, ಸಿಖ್, ಹಿಂದೂ ಅಲ್ಪಸಂಖ್ಯಾತರ ಸ್ಥಳಾಂತರ ಮಾಡಲಾಯಿತು. ಗುರು ಗ್ರಂಥ ಸಾಹಿಬ್ ಪ್ರತಿಗಳನ್ನು ತರಲಾಯಿತು. ಸ್ನೇಹಿತರೆ, ನೇರವಾಗಿ ಯಾವ ಒಂದು ಕಾರ್ಯಾಚರಣೆ ಅಡಿ ಗುರು ಗ್ರಂಥ ಸಾಹಿಬ್ ಪ್ರತಿಗಳನ್ನು ತರಲಾಯಿತು ಅಂತ ಕೇಳ್ಬೋದು. ಯಾವ ಒಂದು ಕಾರ್ಯಾಚರಣೆ ಅಡಿ ಗುರು ಗ್ರಂಥ ಸಾಹಿಬ್ ಪ್ರತಿಗಳನ್ನು ತರಲಾಯಿತು ಅಂದರೆ ಅದು ಆಪರೇಷನ್ ದೇವಿ ಶಕ್ತಿ. ಮೂಲತಃ ಅಫ್ಘಾನಿಸ್ತಾನದಿಂದ ತರಲಾಯಿತು 2021ರಲ್ಲಿ. ಸೊ ನೆಕ್ಸ್ಟ್ 2022ರಲ್ಲಿ ಆಪರೇಷನ್ ಗಂಗಾ ಹಮ್ಮಿಕೊಳ್ಳಲಾಯಿತು. ಮೂಲತಃ ಸ್ನೇಹಿತರೆ, ರಷ್ಯಾ ಮತ್ತು ಯುಕ್ರೇನ್ಗಳಲ್ಲಿ ಯುದ್ಧ ಆರಂಭವಾಗಿ ಸುಮಾರು 4 ವರ್ಷಗಳೇ ಕಳೆದವು. ಇಂದಿಗೂ ಕೂಡ ಆರಂಭವಾಗಿದೆ. ಆರಂಭದಲ್ಲಿ 2022ರಲ್ಲಿ ಯುದ್ಧ ಆರಂಭವಾದಾಗ ಈ ಉಕ್ರೇನ್ದಲ್ಲಿಯ ಭಾರತೀಯ ವಿದ್ಯಾರ್ಥಿಗಳನ್ನು, ವಿಶೇಷವಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳನ್ನು ಕರೆತರುವ ಒಂದು ಕಾರ್ಯಾಚರಣೆ ಆಪರೇಷನ್ ಗಂಗಾ ಆಗಿತ್ತು. ಇಲ್ಲೇನಾಗಿತ್ತು, ಪೋಲೆಂಡ್, ರೊಮೇನಿಯಾ, ಹಂಗೇರಿ, ಸ್ಲೋವಾಕಿಯಾ ಮೂಲಕ ಭಾರತೀಯರನ್ನು ಏರ್ಲಿಫ್ಟ್ ಮಾಡಲಾಗ್ತದೆ. ಮೂಲತಃ ಈ ಉಕ್ರೇನ್ನ ಏರ್ ಬೇಸ್ಗಳು ಬಂದಿರೋ ಕಾರಣದಿಂದಾಗಿ ಪಕ್ಕದ ರಾಷ್ಟ್ರಗಳಾದ ಪೋಲೆಂಡ್, ರೊಮಾನಿಯಾ, ಹಂಗೇರಿ ಮತ್ತು ಸ್ಲೋವಾಕಿಯಾ ಮೂಲಕ ಭಾರತೀಯರನ್ನು ಏರ್ಲಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ 2023ರಲ್ಲಿ ಆಪರೇಷನ್ ದೋಸ್ತನ್ನು ಹಮ್ಮಿಕೊಳ್ಳಲಾಯಿತು. ಸ್ನೇಹಿತರೆ, ಮೂಲತಃ ಇದು ಮಾನವೀಯ ನೆರವು HADR, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್, ಮಾನವೀಯ ನೆರವು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಆಪರೇಷನ್ ದೋಸ್ತನ್ನು ಕೈಗೊಳ್ಳಲಾಗ್ತದೆ. ಯಾಕಂದರೆ ಟರ್ಕಿ, ಸಿರಿಯಾಗಳಲ್ಲಿ ಭಯಂಕರ ಭೂಕಂಪ ಉಂಟಾದ ಕಾರಣದಿಂದ ಟರ್ಕಿ ಮತ್ತು ಸಿರಿಯಾಗೆ ಅತ್ಯಗತ್ಯ ವಸ್ತುಗಳನ್ನು ಒದಗಿಸುವುದಾಗಿರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಒದಗಿಸುವುದಾಗಿರ್ಬೋದು, ಈ ತರಹದ ನೆರವು ನೀಡುವ ಉದ್ದೇಶದಿಂದ ಭಾರತ ಸರ್ಕಾರವು ಆಪರೇಷನ್ ದೋಸ್ತ್ ಅನ್ನೋ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು. ಸ್ನೇಹಿತರೆ, ನೆಕ್ಸ್ಟ್ 2023ರಲ್ಲಿ ಆಪರೇಷನ್ ಕಾವೇರಿಯನ್ನು ಹಮ್ಮಿಕೊಳ್ಳಲಾಯಿತು. ಮೂಲತಃ ಸ್ನೇಹಿತರೆ, ಸುಡಾನ್ನಲ್ಲಿ ಇಂದಿಗೂ ಕೂಡ ಸೇನೆ ಮತ್ತು ಅರೆಸೇನಾ ಪಡೆಯ ನಡುವೆ ಸಂಘರ್ಷ ನಿರ್ಮಾಣವಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಭಾರತೀಯ ಪ್ರಜೆಗಳು ಅಲ್ಲಿ ಸುರಕ್ಷಿತವಲ್ಲ ಎಂದು ತಿಳಿದು ಹಡಗುಗಳ ಮೂಲಕ ಮತ್ತು ವಾಯುಪಡೆಗಳ ಮೂಲಕ ಅಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರನ್ನು ಕರೆತರುವ ಕಾರ್ಯವನ್ನು ಆಪರೇಷನ್ ಕಾವೇರಿ ಮೂಲಕ ಮಾಡಲಾಯಿತು. ಇದು 2023ರಲ್ಲಿ. ನೆಕ್ಸ್ಟ್ 2023ರಲ್ಲಿ ಆಪರೇಷನ್ ಅಜಯವನ್ನು ಹಮ್ಮಿಕೊಳ್ಳಲಾಯಿತು. ಸ್ನೇಹಿತರೆ, ಮೂಲತಃ ಇಸ್ರೇಲ್ ಮತ್ತು ಹಮಾಸ್ ಈ ಸಂಘರ್ಷದ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರುವ ಉದ್ದೇಶದಿಂದ ಈ ಒಂದು ಆಪರೇಷನ್ ಅಜಯವನ್ನು ಹಮ್ಮಿಕೊಳ್ಳಲಾಯಿತು. ಸುಮಾರು 1300ಕ್ಕೂ ಹೆಚ್ಚು ಭಾರತೀಯರನ್ನು ಈ ಮೂಲಕ ಸ್ಥಳಾಂತರ ಮಾಡಲಾಯಿತು. ಸ್ನೇಹಿತರೆ,
ನೆಕ್ಸ್ಟ್ 2024ರಲ್ಲಿ ಆಪರೇಷನ್ ಇಂದ್ರಾವತಿ, ಹೈಟಿ ದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರುವ ಆಪರೇಷನ್ ಇದು. ಬಿಕ್ಕಟ್ಟಿನ ಹೈಟಿಯಿಂದ ಭಾರತೀಯರನ್ನು ಸ್ಥಳಾಂತರ ಮಾಡಲಾಯಿತು. ಸೊ ನೆಕ್ಸ್ಟ್ 2025ರಲ್ಲಿ ಆಪರೇಷನ್ ಸಿಂಧು. ಸ್ನೇಹಿತರೆ, ಈ ಆಪರೇಷನ್ ಸಿಂಧು ಮೂಲತಃ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷದಿಂದಾಗಿ ಅಲ್ಲಿ ಸಿಲುಕಿದ ಭಾರತೀಯರನ್ನು ಕರೆತರುವ ಉದ್ದೇಶದಿಂದ ಆಪರೇಷನ್ ಸಿಂಧುವನ್ನು ಕೈಗೊಳ್ಳಲಾಯಿತು. ಇಸ್ರೇಲ್ನ ವೈಮಾನಿಕ ದಾಳಿ ಮತ್ತು ಇರಾನಿನಿಂದ ಪ್ರತೀಕಾರ, ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಇರಾನ್ನಿಂದ ಭಾರತೀಯ ನಾಗರಿಕರನ್ನು ಕರೆತರುವ ಒಂದು ಆಪರೇಷನ್ ಸಿಂಧು. ಸ್ನೇಹಿತರೆ, ಇದಷ್ಟು 1990ರಿಂದ 2025-26ರವರೆಗೆ ಭಾರತ ಸರ್ಕಾರವು ಕೈಗೊಂಡ ಈ ಇವ್ಯಾಕ್ಯುಯೇಷನ್ ಕಾರ್ಯಾಚರಣೆ ಅಥವಾ ಸ್ಥಳಾಂತರ ಕಾರ್ಯಾಚರಣೆಗಳಾಗಿವೆ. ಸ್ನೇಹಿತರೆ, ಇಲ್ಲಿ ಯಾವ ಅಂಶಗಳು ಇಂಪಾರ್ಟೆಂಟ್ ಆಗ್ಬೋದು ಅಂದ್ರೆ, ಜಗತ್ತಿನ ಅತಿ ದೊಡ್ಡ ನಾಗರಿಕ ಏರ್ಲಿಫ್ಟ್ ಯಾವುದು ಅಂದರೆ ಅದು ಕುವೈತ್ ಏರ್ಲಿಫ್ಟ್ 1990ರಲ್ಲಿ ಸುಮಾರು 1,70,000 ಜನರನ್ನು ಈ ಮೂಲಕ ಸ್ಥಳಾಂತರ ಮಾಡಲಾಯಿತು. ಇಲ್ಲಿ ಕೇವಲ ಭಾರತೀಯ ನಾಗರಿಕರಿರಲಿಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ನಾಗರಿಕರನ್ನು ನಾವು ಸ್ಥಳಾಂತರ ಮಾಡಿದ್ದೆವು. ಸೊ ಜಗತ್ತಿನ ಅತಿ ದೊಡ್ಡ ನಾಗರಿಕ ಏರ್ಲಿಫ್ಟ್ ಯಾವುದು ಅಂದರೆ ಅದು ಕುವೈತ್ ಏರ್ಲಿಫ್ಟ್. ನೆಕ್ಸ್ಟ್, ಗುರು ಗ್ರಂಥ ಸಾಹಿಬ್ ಪ್ರತಿಗಳನ್ನು ವಾಪಸ್ ತಂದ ಕಾರ್ಯಾಚರಣೆ ಯಾವುದು? ಅದು ಆಪರೇಷನ್ ದೇವಿ ಶಕ್ತಿ 2021ರಲ್ಲಿ. ಮೂಲತಃ ಅಫ್ಘಾನಿಸ್ತಾನ ದೇಶದಿಂದ ಈ ಒಂದು ಗುರು ಗ್ರಂಥ ಸಾಹಿಬ್ ಪ್ರತಿಗಳನ್ನು ತರಲಾಯಿತು. ನೆಕ್ಸ್ಟ್, ಸ್ಥಳಾಂತರಗೊಂಡ ಪ್ರಜೆಗಳಿಗಾಗಿ ನೆರವು ನೀಡುವ ಉದ್ದೇಶದಿಂದ ಭಾರತ ಸರ್ಕಾರ ಏನು ಮಾಡ್ತದೆ? ಭಾರತೀಯ ಸಮುದಾಯ ಕಲ್ಯಾಣ ನಿಧಿ, ಇಂಡಿಯನ್ ಕಮ್ಯುನಿಟಿ ವೆಲ್ಫೇರ್ ಫಂಡನ್ನು ಸ್ಥಾಪನೆ ಮಾಡ್ತದೆ. ಈ ಮೂಲಕ ಈ ಫಂಡ್ಗಳಲ್ಲಿಯ ಒಂದು ನಿಧಿಗಳನ್ನು ಇವರ ಕಲ್ಯಾಣಕ್ಕಾಗಿ ಬಳಕೆ ಮಾಡಲಾಗ್ತದೆ. ಸ್ನೇಹಿತರೆ, ಇದಷ್ಟು ನಾವು ಸ್ಥಳಾಂತರ ಕಾರ್ಯಾಚರಣೆಗಳ ಬಗ್ಗೆ ನೋಡಿದೆವು. ಈಗ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಡಿಸಾಸ್ಟರ್ ರಿಲೀಫ್ ಅಂದರೆ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನೋಡೋಣ. ಸ್ನೇಹಿತರೆ, ಈ ಮಾನವೀಯ ನೆರವು ಮತ್ತು ವಿಪತ್ತು ಈ ಪರಿಹಾರ ಒಂದು ಕಾರ್ಯಾಚರಣೆಯಲ್ಲಿ ಮೊದಲು 2026ರಲ್ಲಿ ಇತ್ತೀಚೆಗೆ ಆಪರೇಷನ್ ಅಮಿಸ್ತಾದ್ ಅನ್ನೋ ಕಾರ್ಯಾಚರಣೆಯನ್ನು ಭಾರತ ಸರ್ಕಾರವು ಹಮ್ಮಿಕೊಂಡಿದೆ. ಯಾಕಂದರೆ ವೆನಿಜುವೆಲಾದಲ್ಲಿ ಇತ್ತೀಚೆಗೆ ಭಯಂಕರ ಭೂಕಂಪ ಉಂಟಾಗಿದೆ. ಅಲ್ಲಿ ವೈದ್ಯಕೀಯ ನೆರವು ಆಗಿರ್ಬೋದು, ಶೋಧ ಕಾರ್ಯದಲ್ಲಿ ಅವರಿಗೆ ನೆರವು ನೀಡುವ ಉದ್ದೇಶದಿಂದ ಭಾರತ ಸರ್ಕಾರ ಆಪರೇಷನ್ ಅಮಿಸ್ತಾದನ್ನು ಹಮ್ಮಿಕೊಂಡಿದೆ. ಸೊ ಆಪರೇಷನ್ ಅಮಿಸ್ತಾದ ಅಂದರೆ ವೆನಿಜುವೆಲಾ ಅಂತ ನೆನಪಿಡಬೇಕು. ನೆಕ್ಸ್ಟ್, ಆಪರೇಷನ್ ಬ್ರಹ್ಮ 2025ರ ಮಾರ್ಚ್ನಲ್ಲಿ ಮ್ಯಾನ್ಮಾರ್ನಲ್ಲಿ ಉಂಟಾದ ಭೂಕಂಪದ ವಿರುದ್ಧ ಅಲ್ಲಿಯ ಜನರಿಗೆ ಸಹಾಯವನ್ನು ನೀಡಲು, ನೆರವು ನೀಡಲು, ಆಹಾರ ಮತ್ತು ವೈದ್ಯಕೀಯ ನೆರವನ್ನು ನೀಡಲು ಹಾಗೂ ಶೋಧ ಕಾರ್ಯದಲ್ಲಿ ಅವರಿಗೆ ಸಹಾಯವನ್ನು ನೀಡಲು ಭಾರತ ಸರ್ಕಾರ ಆಪರೇಷನ್ ಬ್ರಹ್ಮ ಅನ್ನೋ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ನೆಕ್ಸ್ಟ್, ಆಪರೇಷನ್ ಸಾಗರ ಬಂಧು. ಸ್ನೇಹಿತರೆ, ಆಪರೇಷನ್ ಸಾಗರ ಬಂಧು ಅನ್ನುವ ಹೆಸರಿನಲ್ಲೇ ಸಾಗರ ಅನ್ನೋ ಹೆಸರದ. ಸೊ ಅದಕ್ಕಾಗಿ ಶ್ರೀಲಂಕಾದ ನೆರವಿಗೆ ಭಾರತ ಧಾವಿಸಿದ ಒಂದು ಕಾರ್ಯಾಚರಣೆ ಇದಾಗಿದೆ. ಮೂಲತಃ 2025ರಲ್ಲಿ ಶ್ರೀಲಂಕಾದಲ್ಲಿ ಪ್ರಚಂಡ ಚಂಡಮಾರುತ ಬಂದಿರ್ತದೆ, ಸೈಕ್ಲೋನ್ ಬಂದಿರ್ತದೆ. ಆ ಸೈಕ್ಲೋನ್ನ ಸಂದರ್ಭದಲ್ಲಿ ಶ್ರೀಲಂಕಾಗೆ ಸಹಾಯ ನೀಡುವ ಉದ್ದೇಶದಿಂದ ಈ ಆಪರೇಷನ್ ಸಾಗರ ಬಂಧು ಅನ್ನೋ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿರ್ತದೆ. ನೆಕ್ಸ್ಟ್, ಆಪರೇಷನ್ ಸದ್ಭಾವ ಮೂಲತಃ ವಿಯೆಟ್ನಾಮ, ಮ್ಯಾನ್ಮಾರ, ಲಾವಸ್ ದೇಶಗಳಿಗೆ ನೀಡಿದ ನೆರವಿನ ಕಾರ್ಯಾಚರಣೆ. ಈ ರಾಷ್ಟ್ರಗಳು ಕೂಡ ಪ್ರವಾಹದಿಂದ ಅಥವಾ ಸೈಕ್ಲೋನ್ದಿಂದ ನರಳುತ್ತಿರ್ತಾವೆ. ಅಂಥ ಸಂದರ್ಭದಲ್ಲಿ ಭಾರತ 2024ರಲ್ಲಿ ಸದ್ಭಾವ ಅನ್ನೋ ಕಾರ್ಯಾಚರಣೆ ಅಡಿ ಆ ರಾಷ್ಟ್ರಗಳಿಗೆ ನೆರವನ್ನು ನೀಡುತ್ತದೆ. ನೆಕ್ಸ್ಟ್, ಆಪರೇಷನ್ ಕರುಣ ಮೂಲತಃ 2023ರ ಮೇನಲ್ಲಿ ಮ್ಯಾನ್ಮಾರ್ಗೆ ನೀಡಿದ ಒಂದು ನೆರವು ಅದ. ಮೂಲತಃ ಈ ಮ್ಯಾನ್ಮಾರ ಮೋಚಾ ಅನ್ನೋ ಚಂಡಮಾರುತದಿಂದ ನರಳುತ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಚಂಡಮಾರುತ ಸೈಕ್ಲೋನ್ ವಿರುದ್ಧ ಹೋರಾಡುವಲ್ಲಿ ಭಾರತ ಸರ್ಕಾರ ಮ್ಯಾನ್ಮಾರ್ಗೆ ಸಹಾಯ ಮಾಡುವ ಉದ್ದೇಶದಿಂದ ಆಪರೇಷನ್ ಕರುಣ ಅನ್ನೋ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿರ್ತದೆ. ಸ್ನೇಹಿತರೆ, ನೆಕ್ಸ್ಟ್, ಆಪರೇಷನ್ ದೋಸ್ತ್. ಸ್ನೇಹಿತರೆ, ಆಗಲೇ ನೋಡಿದೆವು 2023ರಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಈ 3 ಭೂಫಲಕಗಳ ಡಿಕ್ಕಿಯಿಂದಾಗಿ ಪ್ರಚಂಡ ಪ್ರಮಾಣದ ಅಥವಾ ಭಯಂಕರ ಭೂಕಂಪ ನಿರ್ಮಾಣವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಸಹಾಯ ಹಸ್ತ ನೀಡುವ ಉದ್ದೇಶದಿಂದ ಅಲ್ಲಿ ವೈದ್ಯಕೀಯ ನೆರವಾಗಿರ್ಬೋದು ಮತ್ತು ಶೋಧ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಲು ಟರ್ಕಿ ಮತ್ತು ಸಿರಿಯಾಗೆ ಆಪರೇಷನ್ ದೋಸ್ತ್ ಅನ್ನು
ದೋಸ್ತ್ ಅನ್ನುವ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿರ್ತದೆ. ನೆಕ್ಸ್ಟ್ ಆಪರೇಷನ್ ಮೈತ್ರಿ, ಆಗಲೇ ನೋಡಿದೆವು 2015ರಲ್ಲಿ ಭೂಕಂಪದಿಂದ ತತ್ತರಿಸಿದ ನೇಪಾಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆಪರೇಷನ್ ಮೈತ್ರಿಯನ್ನು ಹಮ್ಮಿಕೊಳ್ಳಲಾಗಿರ್ತದೆ. ಸೊ ಸ್ನೇಹಿತರೆ, ಇದಷ್ಟು ನಾವು 1990ರಿಂದ 2026ರವರೆಗಿನ ಈ ಸ್ಥಳಾಂತರ ಕಾರ್ಯಾಚರಣೆ ಮತ್ತು ಈ ಮಾನವೀಯ ನೆರವು ಮತ್ತು ವಿಪತ್ತು ಕಾರ್ಯಾಚರಣೆ ಬಗ್ಗೆ ನೋಡಿದೆವು. ಸೊ ಈ ರೀತಿಯಾಗಿ ನಮಗೆ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಪ್ರಶ್ನೆಗಳು ಸ್ವಾಭಾವಿಕವಾಗಿ ರೈಸ್ ಆಗಬಹುದು. ಸೊ ಆದ್ದರಿಂದ ನೀವು ಪ್ರತಿಯೊಂದು ಕಾರ್ಯಾಚರಣೆಯನ್ನು ಕನಿಷ್ಠ ಯಾವ ದೇಶಕ್ಕೆ ಸೀಮಿತವಾಗಿದೆ, ಯಾವ ದೇಶದ ಉದ್ದೇಶಕ್ಕಾಗಿ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ ಎನ್ನುವುದನ್ನು ನೋಡಿದ್ರೆ ಈ ಮೂಲಕ ರೈಸ್ ಆಗುವ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊ ಇದಷ್ಟು ಸ್ನೇಹಿತರೆ ಈ ವಿಡಿಯೋ ಮೂಲಕ. ಸೊ ನಮ್ಮ ಒಂದು ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.